ಬಿಗಿನಿಂಗ್ ಆಫ್ ದಿ ಟ್ರೆಕ್ ಗಾಯ್ಸ್ ಇದು. ಇದಂಗಿದ್ಯೋ ಜಗ ಬಂದ ಜಗ ಜಗ. ಇವಾಗ ಹೆಂಗ್ ಹೋಗ್ತಿದ್ದೀನಿ ಅಂದ್ರೆ ಲೆಫ್ಟ್ ಹೋಗ್ಬಿಟ್ಟು ರೈಟು. ಹಂಗೆ ರೈಟು ಲೆಫ್ಟು ಅಂತ ಇದೆ. ನಾನು ಸೊ ಗೈಸ್ ಹೋಗ್ತಿದ್ದೀವಿ ಇವಾಗ ಎಲ್ಗೋ ಧರ್ಮಸ್ಥಳ ಫಸ್ಟು. ಸೊ ನಮ್ಮ ಗೈಡ್ ಬಂದ್ಬಿಟ್ಟು ಇವನು. ಹಾಯ್ ಕಟ್ಟ, ಇವನೇ ನಮ್ಮ ಗೈಡು. ಇವತ್ತು ಎಲ್ಲ ಕುಮಾರ್ ಪರ್ವತ ನೀನೆಲ್ಲ ಹೋಗಿರೋದು? ಫಸ್ಟು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳದಲ್ಲಿ ನಾವು ಮಾಡಿರೋವಂಥ ಪಾಪ ಎಲ್ಲ ಕಳ್ಕೊಂಡು ನೆಕ್ಸ್ಟ್ ನಾವು ಹೋಗೋದೇ ಮಂಗಳೂರು. ತಿರ್ಗಾ ಪಾಪ ಮಾಡೋದು ಮಂಗಳೂರು. ಆಮೇಲೆ ಜಗ ಅವ್ರು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಾಚಿಕೆ ಆಗಿರೋದ್ರಿಂದ ನಮ್ಮ ಸುದೀಪ್ ಅವ್ರು ಎಕ್ಸ್ಪ್ಲೈನ್ ಲೋಕಿ ಬರಲ್ಲ ಅಂದಾಗ ಏನಿಸ್ತು ನಿಮಗೆ? ಕೆಳಗಡೆಯಿಂದ ಉರಿದಿತ್ತು. ಈ ಕೆಳಗಡೆಯಿಂದ ಲೋಕಿ ನೀವು ಬರಲ್ಲ ಅಂದ್ರೆ ಅವ್ರಿಗೆ ಯಾಕೆ ಉರಿಯುತ್ತೆ? ನಾನೇ ಪ್ಲಾನ್ ಆಗ್ತೀನಿ. ಪಾಯಿಂಟ್. ಭರತ್, ಇಷ್ಟು ವರ್ಷಗಳಾದ್ಮೇಲೆ ಕಾಣಿಸಿದ್ದೀರಾ, ಏನು ಆಫ್ ಆಗೋಯ್ತು ಮಗ? ಇಲ್ಲ, ಬರುತ್ತೆ, ರೆಕಾರ್ಡ್ ಆಗ್ತಿದೆ. ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ದೀರಾ, ಏನು ಪ್ಲ್ಯಾನು, ಏನೇನು ಮಾಡೋಣ ಅಂತ? ಒಟ್ಟಿಗೆ ಈಗ ಸದ್ಯಕ್ಕೆ ಮಲ್ಕೊಳ್ಳೋಣ. ಒಟ್ಟಿಗೆ ನಾನು ಒಟ್ಟಿಗೆ ಕೇಳಿದ್ದು ಬ್ರೋ. ಒಟ್ಟಿಗೆ ಮಲ್ಕೊಳ್ಳೋಣ, ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ. ಆಮೇಲೆ ಅಷ್ಟೇ ಗೊತ್ತಿರೋದು. ಅಷ್ಟೇ ಅಂತೆ ಗೈಸ್. ಸೊ ಬೆಳಗ್ಗೆ ಸಿಗ್ತೀವಿ, ಬಾಯ್. ಬಂದ್ಬಿಟ್ಟು ಗೈಸ್ ರೀಚ್ ಆಗ್ಬಿಟ್ಟು ಇವಾಗಿನ ಸಮಯ ಬಂದು ಎಷ್ಟು? ಸಮಯ 4:15. ಬಾಯಿಗೆ ಬರ್ಸ್ಬಿಟ್ಟು ಬಂದವ್ರೆ. ಅಯ್ಯೋ ಫುಲ್ ಕಾಡ್ಸ್ಬಿಟ್ರು ಗೈಸ್. ಈ ವಿಡಿಯೋನ ಇಲ್ಲಿಂದ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತೀನಿ, ಯಾಕಂದರೆ ಡೈರೆಕ್ಟಾಗಿ ಟ್ರೆಕ್ಕಿಂಗಿಗೆ ಹೋಗೋಣ. ಸೊ ಧರ್ಮಸ್ಥಳ ರೀಚ್ ಆದಮೇಲೆ ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡಾದಮೇಲೆ ಒಂದೆರಡು ಫೋಟೋಸ್ನ ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಮಂಗಳೂರಿನ ಪನಂಬರ್ ಬೀಚ್ಗೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೀರಲ್ಲಿ ಆಟ ಆಡೋದು. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ನೋಡಿ, ಸಬ್ಸ್ಕ್ರೈಬ್. ಹಲೋ ಚಾನಲ್, ವೆಲ್ಕಮ್ ಟು ಗಾಯ್ಸ್. ಅಡ್ವೆಂಚರ್ ಕನ್ನಡಿಗ ಮಾಮೂಲಿ. ಮೋನ್ ಯಾವ್ದು ಬೇಕು? ವಾಟ್ ಈಸ್ ದಟ್? ದಟ್ಸ್ ತವಾ ಫ್ರೈ ಆಫ್ ಬಾಂಗ್ಡಾ. ಬಾಂಗ್ಡಾ ಬದುಕಿರೋ ಮೀನ. ಬಾ ನೀರಾಗಿ ಬತ್ಸನ ಟ್ರೈ ಮಾಡ್ತೀವಿ. ಮೀನು ತಿಂದಾದ್ಮೇಲೆ ಅಲ್ಲಿಂದ ನಾವು ಟ್ರೈನ್ ಹತ್ತಿ ಅಲ್ಲಿಂದ ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ಅಲ್ಲಿ ರೀಚ್ ಆಗಿಬಿಟ್ಟು ನೈಟ್ ರೂಮಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಹೊರಟಿದ್ದು ಕುಮಾರ್ ಪರ್ವತಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆ ಆಗಿದೆ ಆಲ್ರೆಡಿ. ಎಷ್ಟು ಟೈಮು? ಸಮಯ 5:15. ಇವಾಗ ನಾಷ್ಟ ಮಾಡೋಕ್ಕಲ್ವೇನ್ರ? ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾಷ್ಟ ಮಾಡೋಕ್ಕೆ ಇಡ್ಲಿ ಸಾಕು. ಈಗ ಹತ್ತುತ್ತಿ ಅಲ್ಲೇನ ಪೂರ್ತಿ ಟ್ರೈ ಮಾಡಿ. ಎಷ್ಟು ಕಾನ್ಫಿಡೆನ್ಸ್ ಇದೆ? ಟ್ರೈ ಅಲ್ಲ, ಎಷ್ಟು ಕಾನ್ಫಿಡೆನ್ಸ್ ಇದೆ ಹತ್ತುತ್ತೀನಿ ಅಂತ? ಐತೆ. ನೆನ್ನೆ ನಡೆದಿರೋದು ನೋಡಿದ್ರೆ ಹತ್ಬೋದು ಅನ್ಸುತ್ತೆ. ಹೌದಾ? ಹತ್ಬೋದು ಅನ್ಸುತ್ತೆ. ನೆನ್ನೆ ಅಷ್ಟು ನಡೆದಿದೀವಿ ಅಂದಮೇಲೆ ಇವತ್ತು ವೆಯ್ಟ್ ಇಲ್ಲ, ಏನಿಲ್ಲ, ಬ್ಯಾಗಲ್ಲಿ ಹತ್ಬೋದು. 1% ಚಾನ್ಸ್ ಅಂಡ್ ದಟ್ 1% ಕ್ಯಾನ್ ಬಿ ಎನಫ್. ಓ ವಾವ್, ರೈಸ್ ಆಫ್ ವಿರಾಟ್ ಕೊಹ್ಲಿ. ಅವಳ ಜೊತೆ ಕುತ್ಕೊಂಡು ಹೊಂಟೋಗ್ಬಿಡೋದು. ಯಾರು ಹಂಗ ಅನ್ನೋದು? ಛೋಟಾ ಭೀಮಲ್ಲಿ ಬತ್ತಳಲ್ಲ ಒಬ್ಳು. ಯಾರು? ಅವಳು ದೇವ. ಬಿಗಿನಿಂಗ್ ಆಫ್ ದಿ ಟ್ರೆಕ್ ಗಾಯ್ಸ್ ಇದು. ಮೊದಲೇ ಫಿಲಮ್ ಕಿರ್ಮಾಡೋದು ನೋಡಿ ತಕ್ಷಣ ನಾನು ಎಷ್ಟು ಸತಿ ನೋಡಿ, ಇವಾಗ ನೋಡ್ರು ಬೇಜಾರಾಗಲ್ಲ ಹಾಕೋಣದು. ಕಿರ್ಮಾಡೋ ಏನ್ ಇಷ್ಟ ಆಗಿದೆ ಅಂದ್ರೆ ಛೋಟಾ ಭೀಮ್ನ ಯಾರೋ ಒಬ್ಬಟ್ಟು ಡಿಫೀಟ್ ಆದ್ರೂ ಮಾಡ್ದಪ್ಪ. ಅಲ್ವಾ?
ಅದಾದ್ಮೇಲೆ ಹಾಳು ಮಾಡ್ಬಿಟ್ರು. ಹೆಂಗೆ ಅಂದ್ರೆ ಕಿರ್ಮಾಡನ್ ತಂಗಿ ಎಲ್ಲ ಬಂದ್ಬಿಟ್ಲು, ಮಾಯಾಂಗಿಣಿ ಅಂತ ಎಲ್ಲ. ಅದಾದ್ಮೇಲೆ ಇದು ಪಾಟ್ಲಿಪುತ್ರನು ಚೆನ್ನಾಗಿತ್ತು ಸ್ವಲ್ಪ. ಅದಾದ್ಮೇಲೆ ಇದ್ದಿದ್ದು ಚೈನಾ ಅವೆಲ್ಲ ಮಾಡ್ಬೋದಾಗಿ. ವಿಡಿಯೋ ಮಾಡೋರ್ ಗತಿನೇ ಇಷ್ಟ, ಫಸ್ಟ್ ಬಂಬು ಕೂತ್ಕೊಂಡ್ಬಿಡ್ಬೇಕು. ಎಲ್ಲರೂ ಬರೋ ರೆಕಾರ್ಡ್ ಮಾಡೋದು. ವಾವ್. ನೆಕ್ಸ್ಟ್ ಜಗ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಂದೆ ಹೈಲೈಟ್ ಕಣ. ಓ ಇಲ್ಲಿ ಸ್ನಾನ ಆಗ್ಬಿಟ್ಟೈತೆ. ಟೈಮ್ 7:15 ಕಣ. ಇವಾಗ ಹೋಗೋಣ. ಅವಾಗ್ಲೇ ಹೇಳ್ಬೇಕು ತಾನೆ ಅಲ್ಲೇ. ಏಯ್ ಸೀರಿಯಸ್ ಆಗಿ ಹೇಳಿದ್ರೆ ಅಲ್ಲೇ ನಾನು ಇದು ಮಾಡ್ಬಿಟ್ಟು ಹೋದಾಯ್ತು. ಹತ್ತುತ್ತೀನಿ. ಏಯ್ ನಿಜ ಅವ್ನು ಇದು ಮಾಡಿದ್ರೆ ನಾವು ಹತ್ತಕ್ಕಾಗಲ್ಲ, ಹೇಳ್ತಿದ್ದೀನಿ ನಾನು. ನಾನೇ ಹೋಗ್ಬಿಡ್ಲ ಹಂಗಂದ್ರೆ. ನೀನು ಹತ್ತುತ್ತೀಯ ತಾನೆ? ನಾನು ಹತ್ತುತ್ತೀನಿ. ಮತ್ತೆ ಕೊಡು, ನಾನು ಕೊಟ್ಟು ಬರ್ತೀನಿ. ನಾನು ಇವಾಗಲೇ ನಾನು ಬರ್ತೀನಿ ನೋಡಿ, ಕೊಟ್ಟು ಬರ್ತೀನಿ ಬೇಗ. ಅದನ್ನು ಕೊಡಪ್ಪ, ಅದು ಯಾಕೆ ಬೇಕು ಆಮೇಲೆ ಅಷ್ಟೇ. ಅದಾದ್ಮೇಲೆ ಜಗ ಬಂದ. ಜಗ 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 ಬಂಡೆ ಬಾಬು ಇಲ್ಲ, ಕೊಟ್ಟು ಬರ್ತೀನಿ. ಬಿಡ ಐತೇನೆ. ಜಗ ಹೋಯ್ತಿರ, ಬರ್ತೀನಿ. ಕವರ್ ಅಪ್ ಮಾಡ್ಕೊತೀನಿ ಹೋಗಿ. ಬೇಷ್. ಗೈಸ್ ಏನು ಮಾಡೋಕ್ಕಾಗಲ್ಲ, ಪಾಪ ಹತ್ತಕ್ಕಾಯ್ತಿಲ್ಲ ಅವ್ನಿಗೆ. ಅವ್ನು ಹೇಳೋದಂತೆ ನಾವೆಲ್ಲ ಮುಂದೆ ಬಂದ್ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ. ಕೀ ಇವನ ಹತ್ರ ಐತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕು ಇವಾಗ. ಹೋಗೋನ್ಗೆ ಕೊಟ್ಟು ಬರ್ತೀನಿ. ತಿರ್ಗಾ ನಾನು 200 ಮೀಟ್ರ್. ಗೈಸ್ ಹಿಂಗೆ ಹತ್ತೋದು ಕಷ್ಟ ಗೈಸ್, ನೋಡಿ ಹಿಂಗೆ ಹತ್ಕೊಂಡು ಹೋಗ್ಬೇಕಲ್ಲ, ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ. ಏನು ಹೇಳಿ, ಈ ಕೀಯನ್ನು ಇಸ್ಕೊಂಡು ಹೋಗ್ಬೇಕು ತಾನೆ ಜಗ. ಸೊ ಗೈಸ್ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಕೆಳಗೆ ಬಂದೆ. ಕಾಣ್ತಾನೆ ಇಲ್ಲ, ಅವನು ಕೂಗಿದ್ರು ರೆಸ್ಪಾಂಡ್ ಇಲ್ಲ. ಎಷ್ಟೇ ಕೂಗಿದ್ರು ಓಯ್ ಜಗ ಏನೋ ರೆಸ್ಪಾಂಡ್ ಇಲ್ಲ ಗೈಸ್. ಬನ್ನಿ ಇನ್ನೂ ಕೆಳಕೋದ್ರೆ ನನಗೆ ಹತ್ತಕ್ಕಾಗಲ್ಲ, ನಾನು ಹತ್ತಬೇಕು. ಏನು ಹೇಳಿ, ಹಂಗೂ ಕೀ ಕೊಡೋಣ ಅಂತ ಬಂದೆ. ನೋಡೋಣ ಅಲ್ಲಿ ರಿಸೆಪ್ಷನ್ ಐತೆ, ಅವ್ರ ಹತ್ರ ಇನ್ನೊಂದು ಕೀ ಇದ್ರೆ ಈಸ್ಕೊತಾನೆ. ಈಗ ಕೇಳ್ದೆ ಹೋಗ್ಬಿಟ್ರೆ ಹೆಂಗ ಜಾಗಲೇ. ಥೂ, ಇದು ಬಂದು 2ನೇ ಪ್ಲೇಸಲ್ಲಿ ರೆಸ್ಟ್ ಮಾಡ್ತಿದ್ದೀನಿ. ಅವರೆಲ್ಲ ಮೇಲೆ ಹೋಗ್ಬಿಟ್ಟವ್ರೆ, ಅವ್ನು ಸಿಗಲಿಲ್ಲ ಕೆಳಗೆ. ಇನ್ನೇನೂ ಮಾಡೋಕ್ಕಾಗಲ್ಲ. ಸೊ ಇವ್ರ ಜೊತೆ ವೆಯ್ಟ್ ಮಾಡ್ತೀವಿ. ಬ್ರೋ ಎಲ್ಲಿಂದ ಬಂದಿರೋದು? ಬೆಂಗಳೂರು. ಸೊ ಇವ್ರ ಜೊತೆ ಹತ್ತಿದ್ದೀನಿ ಇವಾಗ. ಅಷ್ಟೇ ಬ್ರೋ. ಅಡ್ವೆಂಚರ್ ಕನ್ನಡಿಗ ಫಾಲೋ ಬ್ರೋ. ಮಾಡ್ತೀವಿ. ಸೊ ಇವ್ರ ಜೊತೆ ಹತ್ತಿದ್ದೀನಿ ಇವಾಗ. ನೋಡ ಜಾಯ್ನ್ ಆಗೋಣ. ಅವ್ರು ಅಲ್ಲೇ ಬ್ರೋ ಎಲ್ಲಿ ಅದು ರೆಸ್ಟ್ ಪಾಯಿಂಟ್ ಇದೆಯಲ್ಲ, ಯಾವುದದು? ಜಿಯಿಂದನಾ? ಭಟ್ರ ಮನೆ. ಹಾಂ, ಭಟ್ರ ಮನೆ. ಯಾ ಚೆಕ್ ಪಾಯಿಂಟ್, ಫಸ್ಟ್ ಚೆಕ್ ಪಾಯಿಂಟ್ ಹತ್ರ ಇದೆ. ಕ್ಯಾಚ್ ಮಾಡೋಣ ಗೈಸ್ ಬೇಗ ಅವ್ರನ್ನ. ಇದಂಗೆ ನಡಿ. ಇವಾಗ ಹೆಂಗೆ ಹೋಗ್ತಿದ್ದೀನಿ ಅಂದರೆ ಲೆಫ್ಟ್ ಹೋಗ್ಬಿಟ್ಟು ರೈಟು. ಹಂಗೆ ರೈಟು ಲೆಫ್ಟು ಅಂತ ಇದೆ. ಹಾಂ, ನಾನು ಇವಾಗ ಫಸ್ಟ್ನೇ ಲೆಫ್ಟ್ ಅನ್ಸುತ್ತೆ ಹಂಗಾದ್ರೆ. ಅಲ್ಲಿ ವ್ಯೂ ಪಾಯಿಂಟ್ ಐತೆ. ಸರಿ, ವ್ಯೂ ಕಾಣಿಸುತ್ತೆ. ರೆಕಾರ್ಡ್ ಮಾಡ್ಕೋತೀನಿ ಬಿಡು. ಅಷ್ಟೊಂದು ಸುಸ್ತಾಗಲ್ಲ ಇಲ್ಲಿ ಬಂದ್ಮೇಲೆ. ಹೌದಾ? ಸರಿ, ಬಂದೆ. ಬಾ. ಈ ನೇಚರ್ಗೆ ಈ ಸಾಂಗು. ಹಾಂ, ಇವಾಗ ವಿಡಿಯೋ ತಗೊಂತೀರಲ್ಲ, ಆಮೇಲೆ ನೀವು ವಾಯ್ಸ್ ರೆಕಾರ್ಡಿಂಗ್ ಹೆಂಗೆ ಕೊಡ್ತೀರಾ? ಆಮೇಲೆ ಕೊಡ್ತೀರಾ ನೀವು? ಇಲ್ಲ, ರೆಕಾರ್ಡ್ ಆಗ್ತಿದೆ. ರೆಕಾರ್ಡ್ ಆಗ್ತಾ ಇದೆಯಾ? ಯಾವ ಕಾಲ ನಮ್ಮದು ಬರ್ತಾವಾ? ಹಾಂ, ನಮ್ಮದು ಬರ್ಬೇಕು. ಕೈಲೇಕಾಗಲ್ಲ. ನಾವು ನಮ್ಮ ಹುಡುಗರಿಗೆ ನಡೆಸಿ ನಾವು ಯೂಟ್ಯೂಬಲ್ಲಿ ಬರ್ತೀವಿ ನೋಡಿ. ಹಾಂ ಸರಿ ಬ್ರೋ, ಹೇಳೋಣ ಬನ್ನಿ. ಟಾಪಲ್ಲಿ ಆರಾಮಾಗಿ ಕುತ್ಕೊಂಡು ಪಕ್ಕದಲ್ಲಿ ಊಟ ಮಾಡ್ಕೊಂಡು.
ಹೌದು ಗೈಸ್ ಇವಾಗ ಸ್ವಲ್ಪ ಹಿಂಗೆ ಫ್ಲ್ಯಾಟ್ ಆಗಿದೆ ನೋಡ್ಬೋದು, ಹಿಂಗೆ ಸ್ವಲ್ಪ ಫ್ಲ್ಯಾಟ್ ಆಗಿದೆ ಇವಾಗ, ಅವಾಗಿಂದ ಒಂದು 5 ನಿಮಿಷದಿಂದ. ಆ್ಯಂಡ್ ನಾನು ಮತ್ತು ನನ್ನ ಗ್ಯಾಂಗ್ ಸಪ್ರೇಟಾಗಿ ಬಂದು ಆಲ್ಮೋಸ್ಟ್ 20 ಮಿನಿಟ್ಸ್ ಆಯ್ತಾ ಬಂತು ಅನ್ಕೋತೀನಿ. ಸಿಕ್ಕಾಪಟ್ಟೆ ದೂರ ಹೋಗಿದ್ದಾರೆ, ಬೇಗ ಬೇಗ ಕ್ಯಾಚ್ ಮಾಡಬೇಕು. ಓಡೋಣ ಅನಿಸ್ತಿದೆ, ಆದರೆ ಕಾಲು ಆಗ್ತಿಲ್ಲ, ಕೈ ಬಿಟ್ಬಿಟ್ಟೆ. ಗೈಸ್ ಅಲ್ಲಿದ್ದಾರೆ ನೋಡಿ. ಓಯ್ ಆಯಲ್ರು ಫೈರಲ್ಲಿ ಸಿಕ್ಬಿಟ್ರಿ. ಓಡ್ಕೊಂಬಂದಿದ್ದೀನಿ ಗೊತ್ತಾ. ಸಾಧಿಸ್ಬಿಟ್ಟೆ ಗೈಸ್ ಫೈರಲ್ಲಿ. ಯಾ ಬ್ರೋ ಅಲ್ಲಿ ಐತೆ ಲೋ ಆಯ್ತಿಲ್ಲ ಲೋ ಅಲ್ಲ ಈದಿತ್ತು. ನಾನು ವಾಪಸ್ ಇಲ್ದೋಗಿ ಬಂದಿರೋನು 1 ಕಿಲೋಮೀಟ್ರ್ ಲೋ, 1.25 ಕಿಲೋಮೀಟ್ರ್. ಇಲ್ಲೂ ಕ್ರಿಕೆಟಾ ಅದು ಸಿಕ್ಕದ್ರೆ ಹ್ಯಾಬಿಟ್ ಆಗೋಗೈತೆ ಅಲ್ವಾ. ನಾವು ಹುಡುಗರು ಹೆಂಗೆ ರೋಡಲ್ಲಿ ಸುಮ್ನೆ ಆದ್ರೆ ಬಾಲ್ ಇಲ್ಲ ಅಂದ್ರೆ ಬಾಲ್ ಎಸ್ಕೊಂಡು ಹೋಯ್ತಿರ್ತೀವಿ. ಆಡೋದು ಅದೇ ತಾನೆ. ಇಲ್ಲೂ ಚೆಕ್ ಮಾಡ್ತೀರಾ? ಅಲ್ಲೂ ಚೆಕ್ ಮಾಡಿ. ಅಲ್ಲಿ ಚೆಕ್ ಮಾಡ್ತಾರೆ, ಇಲ್ಲಿ ಚೆಕ್ ಮಾಡ್ತಾರೆ. ಏನದು? ಕುಮಾರ ಪರ್ವತ ಟ್ರೆಕ್ ರೂಟು ಕಣೋ. ಸೊ ಇದು ಟೆಂಪಲ್ ದೇವಸ್ಥಾನ ಬಂದ್ವಲ್ಲ ಬೆಳಗ್ಗೆ. ಇಲ್ಲೇ ಇದೀವಿ ಕಣ. ಗಿರಿಗಡ್ಡೆ ಆಗೈತೆ, ಗಿರಿಗಡ್ಡೆ ಚೆಕ್ ಪಾಯಿಂಟ್. ನೆಕ್ಸ್ಟ್ ಕಲ್ಲು ಮಂಟಪ, ಶೇಷ ಪರ್ವತ, ಬೆಟ್ಟ ಟಾಪ್. ಇದು ನೆಕ್ಸ್ಟ್ ಕಲ್ಲು ಮಂಟಪ. ಕಲ್ಲು ಮಂಟಪ, ಶೇಷ ಪರ್ವತ, ಆಮೇಲೆ ಹಿಂಗ್ ಇಳಿದು ಇದು ಕಾಡು, ಇದು ಟಾಪ್. ಕುಮಾರ ಪರ್ವತ ಪೀಕ್ ಅಲ್ಲಿಗೆ ಹೋಗ್ಬೇಕು. ಇನ್ನ ಎರಡು ಪಾಯಿಂಟ್ ಐತೆ ನಮ್ಗೆ. ವಾಪಸ್ ಹಿಂಗೇನೆ 6.5 ಇಷ್ಟು ಹೋಗ್ಬೇಕು. 3, 2 ಇಲ್ಲ 3, 2, 5, 6 ಕಿಲೋಮೀಟರ್ ಐತೆ. ಈಗ ಎಷ್ಟು? ಈ 1 ಕಿಲೋಮೀಟರ್ ಸಿಕ್ಕಾಪಟ್ಟೆ ಕಷ್ಟ. 2.5 ಕಿಲೋಮೀಟರ್ ಸ್ಲೋಪ್ ಐತೆ. ಲೋ ಇದೇ ಕಷ್ಟ ಕಂಡ್ರೋ. 2.5 ಅಪ್ಪು ಸ್ಟ್ರೈಟು. ಅಲ್ಲಿ ಅದೆಲ್ಲ ಬಂದಾಯ್ತು ಇಲ್ವಲ್ಲ ಅಲ್ಲಿ ಕುಕ್ಕೆಯಿಂದ ಅಲ್ವಾ. ಅದೇ ಹಿಂಗ ಅಂತ ರಿಯಾಕ್ಷನ್, ಇದು ರಿಯಾಕ್ಷನ್. ಅದೇ ಒಪ್ಪಿಲ್ಲ ಅಂದ್ರೆ ಅದ್ರಾಗ ನೀರು ಹಾಕ್ಬಿಡ ಹಾಕ್ತಿದ್ದೆ. ಎಲ್ಲಾರ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಮೂವ್ ಹಾಕೊಂಡು. ಓ ವಿಡಿಯೋ ಮಾಡ್ತಾ ಇದೆಯಾ? ಏನಿಲ್ಲ, ಈಸಿ, ತುಂಬಾ ಈಸಿ ಇದೆ. ಇವಾಗ ಏನ್ ಮಾಡ್ತೀಯ ಅಂದ್ರೆ ಇದನ್ನ ಹಿಡ್ಕೊಂಡು ನಮ್ದು ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡ್ ಬರ್ಬೇಕು. ಇಜಿಟ್ಸು ಯಾ ಮಾಡೋಣ. ತಗೋ. ನಡಿಯ, ನಾನು ಸ್ವಲ್ಪ ಆಯ್ತು ನಡಿಯ. ಬಂದಿದೆ ನೀ ಮಾಡಿ ನೋಡ್ರಿ, ನೋಡ್ರಿ ನೋಡೋ. ಆ ಕಡೆ ನಾವು ಬಂದಿದ್ದಾರೆ, ಕಾಣ್ತಾನೆ ಇಲ್ಲ. ಫುಲ್ ಫಾಗ್ ಇದಾಗ ಸ್ಟಾಪ್ ಮಾಡ್ದ. ಸೊ ಕೊನೆಗೆ ಹೊತ್ಬಿಟ್ಟು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮನೆ? ಕೋರ್ಸ್ ಚೆನ್ನಾಗಿತ್ತು. ಅಫ್ಕೋರ್ಸ್ ಚೆನ್ನಾಗಿತ್ತಾ? ಕಷ್ಟಪಟ್ಟು ಇಷ್ಟಪಟ್ಟು ಹತ್ತಿದೀವಲ್ಲ. ಇದೇ ದೇವಸ್ಥಾನ ಇಲ್ಲ ಗೈಸ್. ಬಂಡೆಗಳು ನಿಂಗೆ ಇಟ್ಬಿಟ್ಟು ದೇವಸ್ಥಾನ ಅಂತವ್ರೆ. ಯಾವುದು ದೇವಸ್ಥಾನ ಇಲ್ಲ ಅಲ್ಲಿ ಟಾಪಲ್ಲಿ. ಹಂಗೆ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಮೇಲೆ ಐತೆ ಅಂತ ಕಳಿಸ್ಬಿಟ್ರು. ಸೇಮ್ ಥಿಂಗ್ ಹ್ಯಾಪನ್. ಮೇಲಕ್ಕೆ ಬಂದಿರೋದು ಏನು ಎಕ್ಸ್ಪೀರಿಯನ್ಸು. ಒಂದ್ಸತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಒಳ್ಳೇದಾಯ್ತು. ಅದು ಹೇಳ್ಬೇಕಂದ್ರೆ ಅವನಿಗೆ ಒಳ್ಳೇದಾಯ್ತು. ಹೌದು. ಯಾಕಂದ್ರೆ ಅವ್ನ ಮನೇಲೆ ಕೂತ್ಕೊಂಡು ಆರಾಮಾಗೆ ವಿಡಿಯೋಸಲ್ಲಿ ನೋಡ್ತಾನೆ. ಪಕ್ಕದಲ್ಲಿ ಫಾಗ್ ಹಾಕೊಳ್ಳೋದು.
ಗೈಸ್ ತಪ್ಪಿಸ್ಕೊಬಿಟ್ಟಿದ್ದೀವಿ. ಇದೇ ರೂಟ್ ಏನ್ರ ಪಕ್ಕ ಹಿಂಗೆಲ್ಲ ಐತೇನೋ ಇದಲ್ಲ ಪ್ಲಾಂಟ್ ಥರ ಹೇಳ್ತಿದ್ಯಲ್ಲ. ಒಂದು ಬೋರ್ಡು ಇರಲಿಲ್ವ ಹತ್ಬೇಕಾರೆ? ಹಾಯ್ ಗೈಸ್, ನೆನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಲ್ಲ, ಮೇಲೆ ಹತ್ಬಿಟ್ಟು ಹತ್ತತ್ರ 28 ಕಿಲೋಮೀಟ್ರ್ ಗೈಸ್. ಹೋಗೋಕೆ 14, ಬರೋಕೆ 14. ಸೊ ಟೋಟಲ್ 28 ಕಿಲೋಮೀಟರು. ಹತ್ತದೇನೋ ವೀಡಿಯೋ ಮಾಡಿದ್ದೀನಿ ಆಲ್ಮೋಸ್ಟು, ಬಟ್ ಇಳಿಯೋದನ್ನ ಮಾಡೋಕ್ಕಾಗಲಿಲ್ಲ. ಸೊ ಇಳಿಯೋದು ಬಂದ್ಬಿಟ್ಟು ಆಲ್ಮೋಸ್ಟ್ 7 ಗಂಟೆ ಆಗೋಯ್ತು ಸಂಜೆ. ಸೊ ಕಾಲು ಸಿಕ್ಕಾಪಟ್ಟೆ ನೋವ್ತಿತ್ತು, ಮತ್ತು ಗೋಪ್ರೋ ಬ್ಯಾಟ್ರಿ ಬೇರೆ ಡೆಡ್ ಆಗಿತ್ತು, ಮಳೆ ಬಂತು, ಏನೇನೋ ಆಯಿತು. ಅವೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹೋಗಲಿ ಬಿಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಏನು ಸರಿ ಮಾಡ್ಕೊಬೇಕು ಅಂತ ಪಕ್ಕ ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.